ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ದಳಪತಿ ವಿಜಯ್ ಫಾರ್ಮುಲಾವನ್ನ ಅಪ್ಲೈ ಮಾಡೋ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಯುವ ಕ್ರಾಂತಿ ಆಗೋದು ಫಿಕ್ಸ್. ರಾಹುಲ್ ಗಾಂಧಿ ಸೂಚನೆಯಂತೆ ಯುವಕರಿಗೆ ಮಣೆ ಹಾಕಿ ಅನ್ನೋದು. ಯುವಕರಿಗೆ ಮಂತ್ರಿ ಪಟ್ಟ ಕಟ್ಟೋದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಂತೆ. 60 ವರ್ಷದ ಒಳಗಿನವರಿಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಸೂಚನೆ ಕೊಡಲಾಗಿದೆ. ಬಹುತೇಕ ಹಿರಿಯ ಮಂತ್ರಿಗಳಿಗೆ ಸಂಪುಟದಿಂದ ಕೋಕ್ ಸಿಗುತ್ತೆ. ಅಂದ್ರೆ ಸಂಪುಟದಿಂದ ಕೈ ಬಿಡಲಾಗುತ್ತೆ. ಹಿರಿಯರನ್ನ ಕೆಳಗಿಳಿಸಿ ಹೊಸ ಮುಖಗಳಿಗೆ, ಯುವಕರಿಗೆ ಅಥವಾ 60 ವರ್ಷದ ಒಳಗಿನ ಶಾಸಕರಿಗೆ ಸಚಿವಗಿರಿ ಕೊಡಿ ಅಥವಾ ಮಂತ್ರಿಗಿರಿ ಕೊಡಿ ಅಂತ ಹೇಳಿ ಹೈಕಮಾಂಡ್ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದೆ. ಹಾಗಾಗಿಯೇ ಮೋಸ್ಟ್ ಪ್ರಾಬಬ್ಲಿ ಲಿಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಒಂದು 15 ಜನರ ಹೆಸರನ್ನ ಸೂಚಿಸಿದ್ರೆ ಡಿಕೆ ಶಿವಕುಮಾರ್ ಅವರು ಒಂದು 15 ಜನ ಹೆಸರನ್ನ ಸೂಚಿಸುತ್ತೆ. ಹಾಗಾಗಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಇಬ್ಬರೂ ಕೊಟ್ಟಂತಹ ರಿಪೋರ್ಟ್ ಕಾರ್ಡ್ ಅಥವಾ ಹೆಸರುಗಳನ್ನ ನೋಡಿ ಆದ ನಂತರ ಹೈಕಮಾಂಡ್ ನಾಯಕರು ಇದನ್ನ ಅಪ್ರೂವ್ ಮಾಡೋ ಸಾಧ್ಯತೆ ಇದೆ. ಓಕೆ, ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲೇ ಇದ್ದಾರೆ. ಬಸವರಾಜ್, ಈಗ ನೆಕ್ಸ್ಟ್ ಇರೋ ಟಾಸ್ಕ್ ಅಂತಂದ್ರೆ ಸಂಪುಟ ರಚನೆ ಮಾಡೋದು. ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಯುವಕರನ್ನ ಆದಷ್ಟು ಆಯ್ಕೆ ಮಾಡಿಕೊಳ್ಳಿ ಅಂತ. ಅಂದ್ರೆ ತಮಿಳುನಾಡಿನ ಟಿವಿಕೆ ಪಕ್ಷ ಏನು ಫಾರ್ಮುಲಾವನ್ನು ಅಪ್ಲೈ ಮಾಡಿತ್ತಲ್ಲ, 60 ವರ್ಷದ ಒಳಗಿನವರು ಅಥವಾ ಯುವಕರಿಗೆ ಮಣೆ ಹಾಕುವಂತ ಸಾಧ್ಯತೆ, ಇಲ್ಲೂ ಕೂಡ ಹಂಗೆ ಇದೆಯಾ ಪರಿಸ್ಥಿತಿ? ಶರತ್, ಈಗ ಸಚಿವ ಸಂಪುಟ ಒಂದು ರಚನೆ ಮಾಡುವಂತ ಸಂದರ್ಭದಲ್ಲಿ ಸಿಎಂ ಆಯ್ಕೆ ಆದ ಬಳಿಕ ಒಂದಿಷ್ಟು ಸಭೆಯನ್ನು ಕೂಡ ನಡೆಸ್ತಾರೆ. ಸಭೆ ನಡೆಸಿದಂತ ಸಂದರ್ಭದಲ್ಲಿ ಮತ್ತೆ ಪಕ್ಷ ಕೂಡ ಸೂಚಿಸುವಂತಹ ರೀತಿಯಲ್ಲಿ ಕೂಡ ಸಚಿವ ಸಂಪುಟಕ್ಕೆ ಯಾರನ್ನೆಲ್ಲ ತೆಗೆದುಕೊಳ್ಳಬೇಕು ಅನ್ನುವಂತಹ ತೀರ್ಮಾನವನ್ನ ಮಾಡುತ್ತೆ. ಒಂದಿಷ್ಟು ನೀವು ಹೇಳಿದಂತೆ ಯುವಕರಿಗೆ ಕೂಡ ಮಣೆ ಹಾಕಬೇಕು ಈ ಬಾರಿಯ ಸಚಿವ ಸಂಪುಟದಲ್ಲಿ ಅನ್ನುವಂಥದ್ದು. ಅಂದ್ರೆ ಸರ್ಕಾರಕ್ಕೆ ಒಂದು ಬೂಸ್ಟ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲಾಖಾವಾರು ಅವರವರ ಇಲಾಖೆಯಲ್ಲಿ ಇರತಕ್ಕಂತಹ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು, ರಾಜ್ಯಾದ್ಯಂತ ಓಡಾಡಬೇಕು, ಅವರ ಒಂದು ಕಾರ್ಯವೈಖರಿಯಿಂದ ಪಕ್ಷಕ್ಕೂ ಕೂಡ ಒಂದು ಹೆಸರು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದೆ ಕೂಡ ಅದು ಚುನಾವಣೆಗೆ ಸಹಕಾರಿ ಆಗಬೇಕು ಅನ್ನುವಂತ ಹೀಗೆ ಹಲವು ರೀತಿಯ ಒಂದಿಷ್ಟು ಆಲೋಚನೆಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಯುವಕರಿಗೆ ಮಣೆ ಹಾಕಬೇಕು ಈ ಬಾರಿಯ ಸಚಿವ ಸಂಪುಟದಲ್ಲಿ ಅನ್ನುವಂಥದ್ದನ್ನು ಕೂಡ ಸೂಚನೆ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಪಕ್ಕದ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಅನುಸರಿಸಿದಾರೋ ಅದೇ ರೀತಿಯಾಗಿ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸಚಿವ ಸಂಪುಟ ಪುನರ್ ಒಂದು ರಚನೆ ಆಗುವಂತಹ ಸಂದರ್ಭದಲ್ಲಿ ಸುತ ಆ ಒಂದು ವಿಧಾನವನ್ನು ಕೂಡ ಅನುಸರಿಸಬಹುದು. ಆದ್ರೆ ಶರತ್, ಒಂದ್ ಕಡೆ ಹಿರಿಯ ಶಾಸಕರಿಗೂ ಕೂಡ ಅವಕಾಶ ಮಾಡಿಕೊಡಬೇಕಾಗುತ್ತೆ. ಯಾಕಂತಂದ್ರೆ ಹಲವು ವರ್ಷಗಳಿಂದಲೂ ಕೂಡ ಶಾಸಕರಾಗಿ ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು. ಹಾಗಾಗಿ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೂಡ ಮಾಡಿಕೊಡಬೇಕಾಗುತ್ತೆ. ಅದರಂತೆ ಯುವಕರಿಗೂ ಕೂಡ ಈಗಾಗಲೇ ಮೊದಲ ಬಾರಿ ಗೆದ್ದವರು ಕೂಡ ಇದ್ದಾರೆ, 2-3 ಸಾರಿ ಗೆದ್ದವರು ಕೂಡ ಇದ್ದಾರೆ. ಅವರು ಕೂಡ ಸಾಕಷ್ಟು ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪಕ್ಷ ಅವರ ಕಾರ್ಯವೈಖರಿ ಆಗಿರಬಹುದು, ಸಮುದಾಯವಾರು ಆಗಿರಬಹುದು, ಅವನ್ನೆಲ್ಲವನ್ನು ಕೂಡ ನೋಡಿಕೊಂಡು ಅವಕಾಶವನ್ನ ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಮಾಡಬಹುದು. ಆದ್ರೆ ಶರತ್, ಒಂದಂತೂ ನಿಜ, ಯಾಕಂತಂದ್ರೆ ಈ ಬಾರಿಯ ಸಂಪುಟ ರಚನೆ ಆಗುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಹೈಕಮಾಂಡ್ ನಾಯಕರು ಟ್ವಿಸ್ಟ್ ಕೊಡುವಂತ ಎಲ್ಲ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಸಿಎಂ ಬದಲಾವಣೆ ಆಗಿರೋದಾಗಿರಬಹುದು, ಮುಂದೆ ಕೂಡ 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. 5 ಗ್ಯಾರಂಟಿಗಳೇನಿದ್ದಾವೆ ಆ 5 ಗ್ಯಾರಂಟಿಗಳ ಸಫಲತೆ ಮುಂದಿನ ಚುನಾವಣೆವರೆಗೂ ಕೂಡ ಹೋಗಬೇಕು. ಯಾವುದೇ ರೀತಿ ವೈಫಲ್ಯ ಕೂಡ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವುಗಳನ್ನು ಕೂಡ 5 ಗ್ಯಾರಂಟಿಗಳನ್ನು ಕೂಡ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಒಂದು ಸಂಪುಟ ರಚನೆ ಆಗಬೇಕು ಅನ್ನುವಂತದ್ದು ಕೂಡ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಕೂಡ ಇದೆ. ಯಾಕಂತಂದ್ರೆ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದಂತ ಸಂದರ್ಭದಲ್ಲಿ ಅವುಗಳೇ ಬೇರೆ ಬೇರೆ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ಕೂಡ ಅದನ್ನ ಅವರು ಕೂಡ ಘೋಷಣೆ ಮಾಡಿ ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಗ್ಯಾರಂಟಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮೂಲ ಇಡೀ ದೇಶದಲ್ಲಿ ಕೂಡ ಕರ್ನಾಟಕದಲ್ಲಿ ಮೊದಲಾಗಿ ಒಂದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟಂತ ಸಂದರ್ಭದಲ್ಲಿ ಅವುಗಳ ಮಾದರಿಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಕೂಡ ತೆಗೆದುಕೊಂಡಿದ್ದಾವೆ.
ಹಾಗಾಗಿ ಇವುಗಳನ್ನ ಉಳಿಸ್ಕೊಂಡು ಹೋಗಬೇಕು. ಮತ್ತೆ ಇದು ಬರೀ ಈ ಚುನಾವಣೆಗಳಿಗೆ ಮಾತ್ರ ಅಥವಾ ಈ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಮುಂದೆ 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇದೇ ಗ್ಯಾರಂಟಿಗಳ ಸಫಲತೆಯನ್ನ ಜನರು ಒಂದು ಅವರು ಸಂಭ್ರಮಾಚರಣೆ ಆಗಿರ್ಬೋದು ಅಥವಾ ಜನರು ಇದಕ್ಕೆ ತೃಪ್ತಿ ಆಗಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ಅವುಗಳ ಮೇಲೆ ಕೂಡ ಮುಂದೆ 2028ಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ರಾಜ್ಯದ ಜನತೆ ಮತವನ್ನ ಹಾಕಬೇಕು, ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹೀಗೆ ಹಲವು ರೀತಿಯ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗಿದೆ. ಆದರೆ ಶರತ್, ಒಂದು ಈಗ ಹಲವು ಶಾಸಕರು ಕೂಡ ಬಹಳಷ್ಟು ಆಕಾಂಕ್ಷಿಗಳಾಗಿದ್ದಾರೆ. ಮತ್ತೆ ಕೆಲವು ಹಿರಿಯರಿಗೂ ಕೂಡ ಅವಕಾಶ ಮಾಡಿಕೊಡಬೇಕಾಗುತ್ತೆ. ಯಾಕಂತಂದ್ರೆ ಏನು ಕಾಂಗ್ರೆಸ್ ಪಕ್ಷದ ಪರಿಷತ್ ಸದಸ್ಯರು ಮತ್ತು ಹಿರಿಯ ನಾಯಕರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಇದ್ದಾರೆ, ಸಲೀಂ ಅಹಮದ್ ಅವರು ಇದ್ದಾರೆ. ಹೀಗೆ ಹಲವು ರೀತಿಯ ನಾಯಕರು ಕೂಡ ಹಿರಿಯರ ಅವರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು, ಅವಕಾಶ ಸಿಕ್ಕಿಲ್ಲ ಸಚಿವ ಸ್ಥಾನದಲ್ಲಿ ಅನ್ನುವಂಥ ಆರೋಪಗಳು ಕೂಡ ಇದಾವೆ. ಹಾಗಾಗಿ ಅದನ್ನು ಹೈಕಮಾಂಡ್ ನಾಯಕರು ಯಾವ ರೀತಿ ನಿಭಾಯಿಸ್ತಾರೆ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಸಚಿವ ಸಂಪುಟ ಕೂಡ ಪುನರಚನೆ ಮಾಡುವಂತ ಸವಾಲು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥದ್ದು. ಶರತ್, ಒಂದು ಕಡೆ ಬಸವರಾಜ್, ಈಗ ಆಕಾಂಕ್ಷಿಗಳು ಅಂತ ಬಂದರೆ ಸಚಿವ ಸ್ಥಾನಕ್ಕೆ ಇರೋ 36 ಜನ ಶಾಸಕರಿಗೂ ಕೂಡ ಆಸೆ ಇರುತ್ತೆ ನಾನು ಮಂತ್ರಿ ಆಗಬೇಕು ಅಂತ. ಸೊ ಎಲ್ಲ ಶಾಸಕರ ಮನಸ್ಥಿತಿಗಳು ಒಂದೇ ಥರ ಇರಲ್ಲ. ಕೊಟ್ಟರೆ ಕೊಡಲಿ, ಬಿಟ್ಟರೆ ಬಿಡಲಿ ಅನ್ನೋ ರೀತಿಯಾಗಿ ಎಲ್ಲರೂ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲೂ ಕೂಡ ಈ ಏನು ಹೇಳ್ತೀವಿ, ಅದಕ್ಕೊಂದು ಬಂಡಾಯ ಸಾರೋ ನಿಟ್ಟಿನಲ್ಲೋ ಅಥವಾ ಒಂದು ಬಣ ಮಾಡಿಕೊಂಡು ಇಲ್ಲೂ ಕೂಡ ರೆಬಲ್ ಆಗುವಂಥ ಸಾಧ್ಯತೆಗಳು ಇರ್ತವ ಅಂತ ಶಾಸಕರು. ಯಾಕೆಂದರೆ ಸಿದ್ದರಾಮಯ್ಯನವರು ರಿಸೈನ್ ಮಾಡ್ತೀವಿ ಅಂದ ತಕ್ಷಣ ಒಂದಷ್ಟು ಜನ ನಮ್ಮ ಸಚಿವ ಸ್ಥಾನ ಎಲ್ಲಿ ಕಳೆದೋಗ್ಬಿಡುತ್ತೋ ಅನ್ನುವಂಥ ಟೆನ್ಷನ್ನಲ್ಲಿದ್ದರು. ಸೊ ಮುಂದೇನು ಕತೆ ಅವರದ್ದು ಅಂತ? ಖಂಡಿತ ಶರತ್, ನೀವು ಹೇಳಿದಂತೆ ಕಾಂಗ್ರೆಸ್ ಪಕ್ಷದಿಂದ ಯಾರೆಲ್ಲ ಶಾಸಕರು ಆಯ್ಕೆ ಆಗಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನುವಂಥ, ನಾವು ಕೂಡ ಸಚಿವರಾಗಬೇಕು ಅನ್ನುವಂತಹ ಆಸೆ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಅವರ ಹೆಸರು ಹೋದಂಥ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಮತ್ತೆ ಪಕ್ಷಕ್ಕೂ ಕೂಡ ಯಾವ ರೀತಿ ದುಡಿದಿದ್ದಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಮತ್ತೆ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡ್ರೆ ಮುಂದೆ ಪಕ್ಷಕ್ಕೆ ಲಾಭ ಆಗಬಹುದಾ ಅನ್ನುವಂಥದ್ದನ್ನು ಕೂಡ ಲೆಕ್ಕಾಚಾರ ಹಾಕ್ತಾರೆ. ಮತ್ತೆ ಒಂದ್ ಕಡೆ DK ಶಿವಕುಮಾರ್ ಅವರ ಅಭಿಪ್ರಾಯ ಕೂಡ ಪಡೆದುಕೊಳ್ತಾರೆ, ಸಿದ್ದರಾಮಯ್ಯನವರ ಅಭಿಪ್ರಾಯ ಕೂಡ ಪಡೆದುಕೊಳ್ತಾರೆ. ಅವೆಲ್ಲವೂ ಕೂಡ ಅಭಿಪ್ರಾಯ ಪಡೆದುಕೊಂಡು ಅಂತಹ ಶಾಸಕರ ಅವರಿಗೂ ಕೂಡ ಅವರು ಒಪ್ಪಿಗೆ ಆಗ್ಬೇಕು ಅಂತಂದ್ರೆ ಸರ್ಕಾರವನ್ನ ಸುಗಮವಾಗಿ ನಡೆಸಿಕೊಂಡು ಹೋಗಬೇಕು. ಅಂತಹ ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಪರಿಗಣಿಸಿ ಶಾಸಕರಿಗೆ ಅವಕಾಶ ಮಾಡಿಕೊಡ್ತಾರೆ. ಅದರ ಜೊತೆಗೆ ಸಮುದಾಯವಾರು, ಈಗ ಲಿಂಗಾಯತ ಸಮುದಾಯ ಆಗಿರ್ಬೋದು ಮತ್ತು ದಲಿತ ಸಮುದಾಯ ಆಗಿರ್ಬೋದು, ಎಲ್ಲಾ ಸಮುದಾಯಗಳಿಗೂ ಕೂಡ ಅವರಿಗೆ ಯಾವ ಸಮುದಾಯ ಕೂಡ ಅನ್ಯಾಯ ಮಾಡಿದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಎಲ್ಲಾ ಸಮುದಾಯಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಶಾಸಕರಿಗೆ ಸಚಿವ ಸ್ಥಾನ ಅವಕಾಶ ಮಾಡಿಕೊಡುತ್ತೆ. ಶರತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.